ಒಂದು ವಾರದಿಂದ ಈ ಪಟಾಕಿ ಪೂರಿ ರನ್ಯಾ ರಾವ್ ದುಬೈಯಿಂದ ಸ್ಮಗ್ಲಿಂಗ್ ಮಾಡ್ಕೊಂಡು ಏನು ಬರ್ತಾ ಇದ್ಲು. ಈಕೆಯದ್ದು ಕಹಾನಿಗಳು ಒಂದೊಂದೇ ಬಯಲಾಗ್ತಾ ಇದರ ಜೊತೆಗೆ ಮತ್ತೊಂದು ಸ್ಫೋಟಕವಾದಂತಹ ಸುದ್ದಿ ಅಂತ ಹೇಳಿದ್ರೆ ಕೆಲವು ಸೆಲೆಬ್ರಿಟಿಗಳು ಕೂಡ ಇದ್ದಾರೆ. ಈಕೆ ಅಷ್ಟೇ ಅಲ್ಲ, ರನ್ಯಾ ರಾವ್ ಅಷ್ಟೇ ಅಲ್ಲ, ಕಿರುತೆರೆ ಹಿರಿತೆರೆಯ ಕೆಲವು ನಟಿಯರನ್ನು ಕೂಡ ಈ ಗೋಲ್ಡ್ ದಂಧೆಗೆ ಸ್ಮಗ್ಲಿಂಗ್ಗೆ ಬಳಸಿಕೊಳ್ತಾ ಇದ್ರು ಅನ್ನುವಂಥ ಗಂಭೀರ ವಿಚಾರವೊಂದು ಹೊರಬಿದ್ದಿದೆ. ಯಾರು ಹಾಗಾದರೆ? ಯಾರು ಆ ಹೀರೋಯಿನಿ? ಸೆಕೆಂಡ್ ಲೈನ್ ಹೀರೋಯಿನ್ ಅಂತ ಕರೀತಾರೆ. ಈಗ ಮೇನ್ ಟಾಪಲ್ಲಿರೋರು ಬೇರೆ, ಅವ್ರಿಗೆ ಅವಕಾಶಗಳು ಸಿಗ್ತಾ ಇರುತ್ತೆ, ದುಡ್ಡಿರುತ್ತೆ, ಅವಕಾಶಗಳು ಕೂಡ ಇರುತ್ತೆ, ಐಷಾರಾಮಿ ಜೀವನ ಕೂಡ ಸಹಜವಾಗಿ ಬಂದಿರುತ್ತೆ. ಸೆಕೆಂಡ್ ಲೈನ್ ಹೀರೋಯಿನ್ ಅಂತ ಇರ್ತಾರೆ. ಅಪರೂಪಕ್ಕೆ ಅವಕಾಶಗಳು ಸಿಗ್ತಾ ಇರುತ್ತೆ, ಆದರೆ ಲೈಫ್ ಸ್ಟೈಲ್ ಸಿಕ್ಕಾಪಟ್ಟೆ ದುಬಾರಿ ಆಗಿರುತ್ತೆ. ಕೋಟಿ ಕೋಟಿ ಬೆಲೆ ಬಾಳುವಂಥ ಕಾರು, ಐಷಾರಾಮಿ ಅಪಾರ್ಟ್ಮೆಂಟು, ವಿದೇಶ ಪ್ರವಾಸಗಳು, ಅನುಮಾನಕ್ಕೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳು ಕಾರಣ ಆಗಿರುತ್ತೆ. ಅಂಥವರು ಕೆಲವರನ್ನು ಅಂದರೆ ಸೀರಿಯಲ್ ಮಾಡುವಂಥವ್ರು, ಸಿನಿಮಾ ಮಾಡುವಂಥವ್ರು, ಕೆಲವರನ್ನು ಬಳಸಿಕೊಂಡು ಈ ರೀತಿ ರನ್ಯಾ ರಾವ್ ಥರ ಬಳಸಿಕೊಂಡಿದ್ರು ಅನ್ನುವಂಥ ಗಂಭೀರ ಸತ್ಯಗಳು ಈಗ ಆಕೆಯ ವಿಚಾರಣೆ ವೇಳೆ ಗೊತ್ತಾಗ್ತಾ ಇದೆ. ಇನ್ನೊಂದೇನಂತ ಹೇಳಿದ್ರೆ ನೋಡಿ, ಈ ರನ್ಯಾ ರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರೋಟೋಕಾಲಲ್ಲಿ ಶಿಷ್ಟಾಚಾರ ಏನಿತ್ತು ಉಲ್ಲಂಘನೆ ಆಗಿದೆ ಅನ್ನೋದು ಭಾಳ ಸ್ಪಷ್ಟ. ಆಕೆ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ, ನಿನ್ನೆ ವಾದ ಪ್ರತಿವಾದ, ಅದು ನಾಳೆ ತೀರ್ಪು ಪ್ರಕಟ ಆಗುತ್ತೆ, ಜೈಲಾ ಅಥವಾ ಬೇಲಾ ಅಂಥೇಳಿ. ಇನ್ನೂ ತನಿಖೆ ಹೋಗಬೇಕು, ಬಹಳ ಆಳಕ್ಕೆ ಹೋಗಬೇಕು. ನೋಡಿ, ಇಲ್ಲಿ DRI ತನಿಖೆಯಲ್ಲೇ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದ್ದಿದ್ದು. ಈಗ ಹೆಂಗೆ ಇವರಿಗೆ ಹಿರಿತೆರೆ ಮತ್ತು ಕಿರಿತೆರೆಯ ಕೆಲ ನಟಿಯರಿಗೆ ಆಮಿಷ ಒಡ್ತಿದ್ರು ಅಂತ ಹೇಳಿದ್ರೆ, ಚಿತ್ರದ ಅಂದರೆ ದೊಡ್ಡ ಚಿತ್ರದ ಆಮಿಷ ಒಡ್ಡಿ, ದೊಡ್ಡ ಬ್ಯಾನರ್ ಚಿತ್ರ ಮಾಡ್ತಾ ಇದ್ದೀವಿ, ನಾವೇ ಬಂಡವಾಳ ಹಾಕ್ತಾ ಇದ್ದೀವಿ, ನೀವು ಈ ಕೆಲಸ ಮಾಡಿದರೆ ನಿಮಗೆ ಇಷ್ಟು ಕೊಡ್ತೀವಿ, ಈ ರೀತಿಯಾಗಿ ಅವ್ರನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕೇವಲ ರನ್ಯಾ ರಾವ್ ಕಥೆಯಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಅನ್ನೋದೇನು ಹೊಸದಲ್ಲ, ಆದರೆ ಈಕೆ ಸಿಕ್ಕಾಕೊಂಡಿದ್ದಾಳಷ್ಟೇ. ಇನ್ನೂ ಈ ಥರದ ಘಟನೆಗಳು ಬಹಳ ನಡೀತಾ ಇದ್ದಾವೆ. ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ಯಾರ್ಯಾರಿದ್ದಾರೋ ಖ್ಯಾತನಾಮರುಗಳು, ಅವರ ಹೆಸರು ಕೂಡ ಬಯಲಾಗಬೇಕು ಅನ್ನೋದು. ಯಾರ್ಯಾರೆಲ್ಲ ದುಬೈಗೆ ಹೋಗಿದ್ರು ನೋಡಿ, ಅಮೇರಿಕಾ ಹೋಗೋದು ಬೇರೆ, ಸ್ವಿಟ್ಜರ್ಲ್ಯಾಂಡ್ ಹೋಗೋದು ಬೇರೆ, ಮಾರಿಷಸ್ಗೆ ಹೋಗೋದು ಬೇರೆ. ಆದರೆ ದುಬೈಗೆ ಹೋದರೆ ಒಂದು ಕಣ್ಣಿಟ್ಟಿರ್ತಾರೆ ಅಧಿಕಾರಿಗಳು. ದುಬೈಗೆ ಸುಮ್ಮನೆ ಯಾರೂ ಹೋಗಲ್ಲ, ಒಂದು ಸರಿ 2 ಸರಿ ಹೋಗಲಿ, ಪದೇ ಪದೇ ದುಬೈಗೆ ಯಾರು ಹೋಗ್ತಾರೋ ಏನೋ ಇರಬೇಕು. ನೋಡಿ, ಈಕೆ ಮೇಲೆ ಮೊದಲೇ ಕಣ್ಣಿಟ್ಟು ಬಿಟ್ಟಿದ್ರೆ ಮೊದಲೇ ಇದನ್ನು ತಡಿಬೋದಾಗಿತ್ತು. ಹಾಗಾಗಿ ಅಧಿಕಾರಿಗಳೇನೋ ಸರ್ಚ್ ಮಾಡ್ತಾರೆ ಅಂತ ಯಾರೆಲ್ಲ ದುಬೈಗೆ ಹೋಗಿದ್ದವರು ಅವ್ರಿಗೆ ಗೊತ್ತಿಲ್ಲ, ನೋಟಿಸ್ ಕೊಟ್ಟರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ.